ಈ ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹ್ಯೂಮನ್ ಹಿಸ್ಟ್ರಿ ಇಲ್ಲೊಂದು ರೋಬೋನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ತುಂಬಾ ಜನ ಹೇಳ್ತಿದ್ರು ಎಐ ಅಂಡ್ ರೋಬೋಟ್ಸ್ ಒಂದು ಮನುಷ್ಯ ಕುಲನ ನಾಶ ಮಾಡುತ್ತೆ ಅಂತ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇತ್ತೀಚೆಗೆ ಚೈನಾದ ಮಕಾವ್ ಸಿಟಿಯಲ್ಲಿ ಒಂದು ರೋಬೋ 70 ವರ್ಷದ ಮಹಿಳೆ ಜೊತೆ ಒಂದು ಕಿರಿಕ್ ಮಾಡಿದೆ. ಚೈನಾ ದೇಶದಲ್ಲಿ ರೋಬೋಟ್ಸ್ ಎಷ್ಟು ಕಾಮನ್ ಆಗಿ ಓಡಾಡ್ತಾ ಇದೆ ಅಂದ್ರೆ ಮನುಷ್ಯರು ಕೂಡ ಆ ರೀತಿ ಓಡಾಡ್ತಾ ಇಲ್ಲ. ಬಟ್ ಇಷ್ಟೊಂದು ಡೆವಲಪ್ಮೆಂಟ್ ಅಲ್ಲಿರೋ ವಯಸ್ಸಾಗಿರೋ ಜನಗಳಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಆ ದಿನ ಮಕಾವ್ ಸಿಟಿಯಲ್ಲಿ ಒಬ್ರು 70 ವರ್ಷದ ಮಹಿಳೆ ವಾಕ್ ಮಾಡ್ತಾ ಇರ್ತಾರೆ ಅಂಡ್ ಅದೇ ರೋಡ್ ಅಲ್ಲಿ ರೋಬೋ ಹೋಗ್ತಾ ಇರುತ್ತೆ. ಇಲ್ಲಿ ಆ ಮಹಿಳೆ ಆ ರೋಬೋ ಹತ್ರ ದಾರಿ ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ದಾರಿ ಬಿಡೋ ಬದಲು ಆ ರೋಬೋ ಆ ಮಹಿಳೆನ ಎದುರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಯಾವ ಲೆವೆಲ್ ಗೆ ಎದುರಿಸುತ್ತೆ ಅಂದ್ರೆ ಆ ಮಹಿಳೆ ಹಾಸ್ಪಿಟಲೈಸ್ ಆಗ್ತಾರೆ. ಮುಂದೆ ಆ ಲೇಡಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಂಡ್ ಅಲ್ಲಿರೋ ಪೊಲೀಸ್ ಬಂದು ಆ ರೋಬೋನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನಾವು ಒಂದು 15 ವರ್ಷ 20 ವರ್ಷದ ಮುಂಚೆನೆ ಒಂದು ಮೂವೀಸ್ ಅಲ್ಲಿ ನೋಡಿದೀವಿ. ಬಟ್ ಇನ್ ರಿಯಾಲಿಟಿ ಇದೆಲ್ಲ ಇಷ್ಟು ಭಯ ಹುಟ್ಟಿಸುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಈ ರೀತಿ ಟೆಕ್ನಾಲಜೀಸ್ ಎಲ್ಲ ಇಂಡಿಯಾದಲ್ಲಿ ಬಂದ್ರೆ ಏನಾಗ್ಬೋದು ಒಂದ್ಸಲ ಥಿಂಕ್ ಮಾಡಿ. ಈಗಾಗ್ಲೇನೆ ನಮಗೆ ಗೊತ್ತಿಲ್ಲದೆ ಮನುಷ್ಯರ ರೀತಿ ರೋಬೋಗಳು ಸಮಾಜದಲ್ಲಿ ಓಡಾಡ್ತಾ ಇದೆ, ನಮಗೆ ಗುರ್ತಿಡೇಕ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಜೋ ಬೈಡನ್. ಈ ಎಲ್ಲಾ ಡೆವಲಪ್ಮೆಂಟ್ಸ್ ನೋಡಿದ್ರೆ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ಬೋದಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಆದಷ್ಟು ಜನಕ್ಕೆ ಈ ಒಂದು ರೀಲ್ ನ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.